ಹಾಯ್ ಹಲೋ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಲವ್, ಆಕ್ಷನ್, ಕಮರ್ಷಿಯಲ್ ಚಿತ್ರಗಳೇ ಜಾಸ್ತಿ ಬರ್ತಾ ಇದೆ. ಲೈವ್ ಇವೆಂಟ್ಸ್ ಅಂದ್ರೆ ನೈಜ ಘಟನೆಗಳನ್ನ ಇಟ್ಕೊಂಡು ಬರುವಂತ ಚಿತ್ರಗಳು ಕಡಿಮೆ. ಆದ್ರೆ ಇದೇ ಒಂದು ನೈಜ ಘಟನೆಗಳನ್ನ ಇಟ್ಕೊಂಡು ಯಾರಾದ್ರೂ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಏನಾದ್ರೂ ಬಂದ್ರೆ ಆ ಚಿತ್ರಗಳು ಬೇಗನೆ ಜನರಿಗೆ ರೀಚ್ ಆಗ್ಬಿಡ್ತವೆ. ಆದ್ರೆ ಇಲ್ಲೊಂದು ಹೊಸಬರ ತಂಡ ಲೈವ್ ಇವೆಂಟ್ಸ್ ಅಂದ್ರೆ ಸತ್ಯ ಘಟನೆಗಳ ಆಧಾರಿತ ಚಿತ್ರವನ್ನ ತಗೊಂಡು ನಮ್ಮ ಮುಂದೆ ಬರ್ತಾ ಇದೆ. ಆ ಚಿತ್ರದ ಹೆಸರೇ ಸಾಂಕೇತ್ ಅಂತ. ಸಾಂಕೇತ್ ಅನ್ನೋ ಚಿತ್ರದ ಟೀಸರ್ ಈಗಾಗಲೇ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಿದೆ. ಹೊಸಬರ ತಂಡ, ಹಾಗೆ ಅದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ರೀಚ್ ಆಗುವಂತ ವಿಜುವಲ್ಸ್ ನಮಗ್ ಕಾಣುತ್ತೆ. ಸಾಂಕೇತ್ ಅನ್ನೋ ಒಂದು ಪಾತ್ರವನ್ನ ಹುಡುಕಿಕೊಂಡು ಹೋಗುವ ಪಾತ್ರಗಳು ಕೊನೆಗೆ ಸಾಂಕೇತ್ ಅವರಿಗೆ ಸಿಗ್ತಾನ ಇಲ್ವಾ ಅನ್ನೋದೇ ಕತೆ ಅಂತ ನನಗನ್ಸುತ್ತೆ. ಯಾವುದೇ ರೀತಿಯ ಎಲಿಮೆಂಟ್ಗಳನ್ನ ಇಲ್ಲಿ ಬಿಟ್ಕೊಟ್ಟಿಲ್ಲ. ಸಾಂಕೇತಿಂದ ನಮಗೆ ಒಳ್ಳೇದಾಗುತ್ತಾ ಅಥವಾ ಒಳ್ಳೆ ದಿನಗಳು ಬರುತ್ತಾ ಅನ್ನೋದು ಕೂಡ ಆ ಒಂದು ಟೀಸರ್ ನಲ್ಲಿ ಬರುತ್ತೆ. ಹಾಗಾಗಿ ಸಾಂಕೇತ್ ಅನ್ನೋದು ಒಂದು ಪಾತ್ರವ ಅಥವಾ ಅದೊಂದು ಸನ್ನಿವೇಶವ ಅನ್ನೋದೇ ನನಗೆ ಇನ್ನು ಸಂಶಯ ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಒಂದಿಷ್ಟು ನೈಜ ಘಟನೆಗಳನ್ನ ತುಂಬಿಕೊಂಡು ಬಂದಿರುವಂತಹ ಚಿತ್ರಗಳನ್ನ ನಾವು ನೋಡ್ತೇವೆ. ಅದರಲ್ಲಿ ಮಂಜುಮಲ್ ಬಾಯ್ಸ್ ಇರ್ಬೋದು. ಐ ಥಿಂಕ್ ನಾನು ನೋಡಿದ್ದೀನಿ, ನೀವು ನೋಡಿದೀರಾ ಅಂತ ಅನ್ಕೊಂತೀನಿ. ಆದ್ರೆ ಈ ತರದ ಹೊಸಬರ ಚಿತ್ರಗಳನ್ನ ನಾವು ಬೆಂಬಲಿಸಬೇಕಾಗಿದೆ. ಕಾರಣ ಇಷ್ಟೇ, ಈ ಚಿತ್ರದ ಟೀಸರ್ ನಲ್ಲಿ ಪ್ರತಿಯೊಂದು ಸನ್ನಿವೇಶಗಳು ಕಣ್ಣಿಗೆ ಹಾಗೆ ಮನಸ್ಸಿಗೆ ತಾಗುವಂತಿದೆ. ಕಾರಣ ಆ ಒಂದು DOP ಅವರ ಕೆಲಸ ಇರ್ಬೋದು. ಹಾಗೆ ಈ ಚಿತ್ರದ ಡೈರೆಕ್ಟರ್ ಬಂದು ಫೀಮೇಲ್ ಆಗಿರೋದ್ರಿಂದ ಅಂದ್ರೆ ಒಂದು ಹುಡುಗಿ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿರೋದು ಈ ಒಂದು ಸಾಂಕೇತ್ ಚಿತ್ರದ ವಿಶೇಷತೆ. ಹಾಗೆ ಚಿತ್ರದ ಸನ್ನಿವೇಶಗಳನ್ನ ಹೆಣೆದಿರುವುದನ್ನ ನೋಡಿದ್ರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಮರ್ಡರ್ ಮಿಸ್ಟ್ರಿ ಇರಬಹುದಾ ಅನ್ನೋದೇ ನನ್ನ ಅನಿಸಿಕೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಈಗಲೇ ಹೋಗಿ ಯೂಟ್ಯೂಬ್ ನಲ್ಲಿ ಸಾಂಕೇತ್ ಅನ್ನೋ ಟೀಸರ್ನ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.